ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕ್ಯಾರೆಟಿಂದ ಹೋಳಿಗೆನ ಮಾಡ್ತಾಯಿದ್ದೀನಿ. ಎಷ್ಟು ರುಚಿಯಾಗಿತ್ತು ಅಂದರೆ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೈದಾ ಹಿಟ್ಟು, ಚಿರೋಟಿ ರವೆ, ಅರಿಶಿನ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವಿಲ್ಲಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ನಾನು ನಾರ್ಮಲ್ ವಾಟರ್ನ ಹಾಕ್ಕೊತಾ ಇದ್ದೀನಿ. ಬಿಸಿ ನೀರು ಬೇಡ, ತಣ್ಣೀರು ಬೇಡ, ನಾರ್ಮಲ್ಲಾಗಿ ಮನೇಲಿ ಇರುತ್ತಲ್ಲ ಆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಜಾಸ್ತಿ ದಪ್ಪನೂ ಅಲ್ಲ, ಜಾಸ್ತಿ ತೆಳ್ಳಗೂ ಅಲ್ಲ, ಆ ಥರ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಚಪಾತಿಗಿಂತ ಒಂಚೂರು ತೆಳುವಾಗಿ ಬರಬೇಕು, ಆ ಥರ ನಾವು ಹಿಟ್ಟನ್ನು ಇಲ್ಲಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪನೇ ನೀರು ಮೇಲ್ಮೇಲೆ ಹಿಂಗೆ ಹಾಕ್ಕೊಂಡು ನಾನಿಲ್ಲಿ ಹಿಟ್ಟನ್ನು ನಾದ್ಕೊತಾ ಇದ್ದೀನಿ. ನಾವು ಹಿಟ್ಟನ್ನು ನಾದ್ದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ. ಎಲ್ಲ ಸೀಸನಲ್ಲೂ ಕ್ಯಾರೆಟ್ ಅಂತೂ ಈಸಿಯಾಗೆ ಸಿಗುತ್ತೆ. ಬಟ್ ಟೈಮಿಗೆ ಅಂತ ಅಲ್ಲ, ನೀವು ಯಾವ ಟೈಮಲ್ಲಿ ಕೂಡ ಇದನ್ನ ಮಾಡಿಕೊಂಡು ತಿನ್ಬೋದು. ಇವಾಗ ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದಕ್ಕೆ ಮೇಲ್ಗಡೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಹಿಟ್ಟನ್ನು ಫ್ಲ್ಯಾಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕೈಯಿಂದ ಫುಲ್ ಫ್ಲ್ಯಾಟ್ ಮಾಡ್ಕೊಬೇಕು. ಆವಾಗ ಚೆನ್ನಾಗಿ ಹಿಟ್ಟು ನೆನೆಯುತ್ತೆ. ಈ ಹಿಟ್ಟನ್ನು ನಾವು ಮಿನಿಮಮ್ ಅಂದರೂ 2 ಗಂಟೆ ನೆನೆಸಲೇಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ. ನಾನಿಲ್ಲಿ 5 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ನಾವಿಲ್ಲಿ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ, ಸಣ್ಣ ಪೀಸಾಗಿ. ಈ ಥರ ಕಟ್ ಮಾಡಿಕೊಂಡು ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ನಿಮಗೆ ಬಾಯಿಗೆ ಸಿಗಬೇಕು ಅಂತ ಅಂದರೆ ತುರ್ದು ಹಾಕ್ಕೊಬೋದು. ನನಗೆ ಆ ಥರ ಇಷ್ಟ ಆಗಲ್ಲ, ಅದಕ್ಕೆ ನಾನಿಲ್ಲಿ ಈ ಥರ ಸಣ್ಣದಾಗಿ ಕಟ್ ಮಾಡಿ, ನೋಡಿ ಈ ಥರ ಕಟ್ ಮಾಡಿದ್ದೀನಿ ನಾನು. ಈ ಥರ ಕಟ್ ಮಾಡಿದ್ದಾದಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ದೇ ರುಬ್ಕೋಬೇಕು. ನೀರನ್ನು ಒಂಚೂರು ಕೂಡ ಇಲ್ಲಿ ನಾನು ಬಳಸ್ತಾ ಇಲ್ಲ, ಹಾಗೇ ಹಾಕಿ ರುಬ್ಕೊತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ದಪ್ಪ ಗಂಟಿದ್ರೂ ಪರವಾಗಿಲ್ಲ, ನಾವು ತೆಗಿಬೋದು ಅದನ್ನ. ನಾನಿಲ್ಲಿ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು 1/4 ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನ ಮುಂದೆ ನಾನು ನಿಮಗೆ ಹೇಳ್ತೀನಿ ಏನಕ್ಕಂತ. ರವೆ ಫುಲ್ ಅರಳಬೇಕು, ಅಲ್ಲಿ ತನಕ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಅರಳಬೇಕು ಅಂದರೆ ಸ್ವಲ್ಪ ಫ್ರೈ ಮಾಡ್ತಾ ಸ್ವಲ್ಪ ಸ್ಮೆಲ್ ಚೇಂಜ್ ಆಗುತ್ತೆ, ಮತ್ತು ಸೀದಿಸಬಾರ್ದು. ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಘಮ ಬರೋ ತನಕ. ಅದೇ ಫ್ಯಾನ್ಗೆ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದಾದ್ಮೇಲೆ ನಾನಿಲ್ಲಿ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ತುರಿ ಮಾಡ್ಕೊಂಡಿದ್ನಲ್ಲ ನಾನು ಮಿಕ್ಸಿಲಿ ಹಾಕಿ ಅದನ್ನ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ತುರಿಯಲ್ಲಿ ಏನಾದರೂ ನಾವು ರುಬ್ಬಿದ್ರಲ್ಲಿ ಸ್ವಲ್ಪ ದಪ್ಪ ಕ್ಯಾರೆಟ್ ಏನಾದರೂ ಸಿಕ್ತು ಅಂದರೆ ಅದನ್ನ ಮೊದಲೇ ತೆಗೆದಿಟ್ಕೊಂಬಿಡಿ. ಆಮೇಲೆ ಫ್ರೈ ಮಾಡೋಕ್ಕೆ ಹಾಕಿ. ಇಲ್ಲಿ ಫ್ರೈ ಮಾಡ್ತಾ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಕ್ಯಾರೆಟಿಂದು. ನೋಡ್ತಾ ಇರ್ಬೋದು ನೀವು. ಇಲ್ಲೇ ಸ್ವಲ್ಪ ಕಲರು ಒಂಥರ ಅರಿಶಿನ ಕಲರ್ ಬರ್ತಾ ಇದೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನ ನಾವಿಲ್ಲಿ 8ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕ್ಯಾರೆಟಲ್ಲಿರೋ ನೀರಿನಂಶ ಎಲ್ಲ ಇದು ಆಗಿ ಕ್ಯಾರೆಟ್ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪೇಷನ್ಸ್ ಇಲ್ಲಿ ತುಂಬಾ ಮುಖ್ಯ. ನೀವು ಆರಾಮಾಗಿ ಖುಷಿಯಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಒಂದು 3/4 ಕಪ್ ಆಗುವಷ್ಟು ಬೆಲ್ಲನ ಹಾಕಿದ್ದೀನಿ. ಬೆಲ್ಲ ತಿನ್ನಲ್ಲ ಅನ್ನೋರು ಬೇಕಾದರೆ ಸಕ್ಕರೆ ಕೂಡ ಹಾಕ್ಕೋಬೋದು, ಅದೂ ಚೆನ್ನಾಗಿ ಬರುತ್ತೆ. ಬೆಲ್ಲ ಎಲ್ಲ ನೀರು ಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗಬೇಕು. ನೀರು ಬಿಟ್ಟು ಅದೆಲ್ಲ ನೀರು ಎಲ್ಲ ಇಂಗಬೇಕು ಅದರಲ್ಲೇ. ಆ ಥರ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 4 ಏಲಕ್ಕಿನ ಸಣ್ಣದಾಗಿ ಪುಡಿ ಮಾಡಿ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ನಾನಿಲ್ಲಿ ಬಾದಾಮ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನೀವು ಮನೆಯಲ್ಲೇ ಬಾದಾಮ್ ಪುಡಿನ ಮಾಡಿ ಹಾಕ್ಬೋದು. ಇಲ್ಲ ಅಂದರೆ ಅಂಗಡೀಲಿ ಸಿಗುತ್ತಲ್ಲ MTR ಬಾದಾಮ್ ಮಿಕ್ಸು, ಅದನ್ನ ಹಾಕ್ಬೋದು. ನಾನಿಲ್ಲಿ ಆವಾಗಲೇ ಮಾಡಿಟ್ಕೊಂಡಿದ್ನಲ್ವ ಚಿರೋಟಿ ರವೆದ್ದು ಹುರಿದಿಟ್ಕೊಂಡಿದ್ನಲ್ಲ, ಅದನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಹೋಳಿಗೆ ಒಳಗೆ ತುಂಬಕ್ಕೆ ಹೂರಣ ತುಂಬ ಸ್ವಲ್ಪ ಗಟ್ಟಿಯಾಗಿರಬೇಕು. ಅದಕ್ಕೆ ನಾನಿಲ್ಲಿ ಚಿರೋಟಿ ರವೆನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಉಂಡೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದು. ನೋಡಿ, ಇಲ್ಲಿ ಮಿಕ್ಸ್ ಮಾಡ್ತಾ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾಯಿದೆ. 3ರಿಂದ 4 ನಿಮಿಷ ಫ್ರೈ ಮಾಡಿದ್ರೆ ಇದು ಚೆನ್ನಾಗಿ ಬರುತ್ತೆ. ಇದನ್ನ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಹೋಗುತ್ತೆ. ಲೋ ಫ್ಲೇಮಲ್ಲೇ ನಾವು ಕಂಟಿನ್ಯೂಯಸ್ ಆಗಿ ಈ ಥರ ಚಮಚದಿಂದ ಕೈ ಆಡಿಸ್ತಾ ಇರಬೇಕು. ನೋಡಿ ಇವಾಗ ಹೂರಣ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ. ಇವಾಗ ಇದು ಫುಲ್ ಗಟ್ಟಿಯಾಗಿದೆ. ನಾನಿವಾಗ ಗ್ಯಾಸ್ನ ಆಫ್ ಮಾಡಿ ಇದನ್ನ 1 ಗಂಟೆ ಆದರೂ
ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟೋ ತನಕ ನಮ್ಮದು ಹಿಟ್ಟು ಕೂಡ ನೆಂದಿರುತ್ತೆ ಚೆನ್ನಾಗಿ. ಇವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹರಡ್ಕೊಂಡು ಹಾಗೆ ಬಿಡ್ತಾ ಇದ್ದೀನಿ 1 ಗಂಟೆ ಕಾಲ. ನೋಡಿ ಇವಾಗ ನಮ್ಮದು ಹಿಟ್ಟು ಕೂಡ ನೆಂದಿದೆ ಚೆನ್ನಾಗಿ. ನಾವಿಲ್ಲಿ ಮೇಲ್ಗಡೆ ಎಣ್ಣೆ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಒಳಗಡೆ ಹಿಟ್ಟೊಳಗಡೆ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾನಿಲ್ಲಿ ಮತ್ತೆ ನಾದ್ಕೊತಾ ಇದ್ದೀನಿ ಹಿಟ್ಟನ್ನು. ನೋಡಿ ಇಲ್ಲಿ ಹಿಟ್ಟನ್ನು ಈ ಥರ ಎಳೆದ್ರೆ ಹರಿಬಾರ್ದು, ಆವಾಗ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಹಿಟ್ಟು. ಇವಾಗ ಎಲ್ಲ ನಾದ್ಕೊಂಡಾಗಿದೆ. ಕ್ಯಾರೆಟಿನ ಹೂರಣ ಮಾಡ್ಕೊಂಡಿದ್ನಲ್ಲ ಅದನ್ನು ತಗೊಂಡು ನಾನಿಲ್ಲಿ ಅಂದರೆ ಸಣ್ಣ ಸಣ್ಣ ನಿಂಬೆಹಣ್ಣಿಂದು ಸೈಜಲ್ಲಿ ನಾನಿಲ್ಲಿ ಉಂಡೆನ ಕಟ್ಕೊತಾ ಇದ್ದೀನಿ. ನೋಡಿ ಈ ಥರ ಬರಬೇಕು. ನಾನು ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಬಟರ್ ಪೇಪರ್ನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಹೋಳಿಗೆ ಶೀಟ್ ಇದ್ದರೆ ಅದನ್ನ ಯೂಸ್ ಮಾಡ್ಕೊಬೋದು, ಅಥವಾ ಬಾಳೆ ಎಳ್ಳಿನೂ ಯೂಸ್ ಮಾಡ್ಕೋಬೋದು, ಅಥವಾ ಎಣ್ಣೆದು ಪೇಪರ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಹೂರಣ ಏನು ಮಾಡ್ಕೊಂಡಿದ್ನಲ್ವ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಹಿಟ್ಟನ್ನು ತೊಗೊಂಡು ನಾನು ಈ ಥರ ಸ್ವಲ್ಪ ಅಗಲ ಮಾಡ್ಕೊಂಡಿದ್ದೀನಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಹೂರಣನ ಇಟ್ಟು ನಾನಿಲ್ಲಿ ಚೆನ್ನಾಗಿ ಹಿಟ್ಟನ್ನು ಕವರ್ ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು, ಹೂರಣ ಹೊರಗಡೆ ಬರಬಾರ್ದು, ಆವಾಗ ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ಮಾಡಿಕೊಂಡು ನಾನಿಲ್ಲಿ ಲಟ್ಟಣಿಗೆಯಲ್ಲಿ ಮಾಡ್ತಾಯಿದ್ದೀನಿ. ನೀವು ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಳೋದಾದರೆ ಕೈಯಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ಲಟ್ಟಣಿಗೆಲ್ಲೇ ನನಗೆ ಈಸಿ ಆಯಿತು ಅಂತ ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ. ಅಪರೂಪಕ್ಕೆ ಮನೇಲಿ ಈ ಥರ ಅಡುಗೆ ಎಲ್ಲ ಮಾಡಿದಾಗ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮಗೂ ಇಷ್ಟಪಟ್ಟು ತಿಂದರು ಅಂತ ಒಂದು ಖುಷಿ ಇರುತ್ತೆ. ನಾನಿವಾಗ ಇದನ್ನ ಬೇಯಿಸ್ತಾ ಇದ್ದೀನಿ. 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆನ ಹಾಕ್ಕೊಂಡು. ನಾನು ಒಂದೊಂದೇ ಸೈಡ್ ಇಲ್ಲಿ ಕೆಳಗಡೆ ತಳ ಬಿಡಬೇಕು, ಅಲ್ಲಿ ತನಕ ಹಾಗೆ ಬಿಡಬೇಕು. ನಾವು ಒಂದೇ ಸಲ ಎತ್ತಕ್ಕೆ ಹೋದರೆ ಕೆಳಗಡೆಯಿಂದ ಹರಿದೋಗೋ ಚಾನ್ಸಸ್ ಇರುತ್ತೆ. ಮೇಲ್ಗಡೆ ಎಣ್ಣೆನ ಹಾಕಿ ನಾನಿವಾಗ ಕೆಳಗಡೆ ತಿರ್ಸಾಕಿದ್ದೀನಿ. ಇವಾಗ ಮೇಲ್ಗಡೆ ಕೂಡ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಮತ್ತೆ ತಿರ್ಸಿದ್ದೀನಿ. ನೋಡಿ ಈ ಥರ 2 ಸೈಡು ತಿರ್ಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೀವಿಲ್ಲಿ ಎಣ್ಣೆ ಬದಲಿಗೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ಯಾರೆಟ್ ಒಳಗೆ. ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಫಸ್ಟ್ ಟೈಮಲ್ಲಿ ಎಷ್ಟು ಚೆನ್ನಾಗಿ ಬಂತು ಅಂತ ನನಗಂತೂ ತುಂಬ ಖುಷಿಯಾಗಿತ್ತು. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ.